ಭಾನುವಾರ ಸೋಮವಾರ ಒಂದೇ ಆಗಿರುತ್ತೆ. ಸೊ ಬಸ್ ಇಳಿಯೋದೇ ತಡ. ರೂಮ್ ಬೇಕಾ ಅಣ್ಣ, ರೂಮ್ ಬೇಕಾ ಅಣ್ಣ, ರೂಮ್ ಬೇಕಾ ಅನ್ನೋರೆ. ಇನ್ನು ಬಸ್ ಇಳಿದಿಲ್ಲ ನಾವು, ಇನ್ನು ದರ್ಶನ ಮಾಡಬೇಕು ನಾವು. ಆಮೇಲೆ ದಿನ ರಶ್ ಇದ್ದಾಗ ಬಂದಾಗ ಒಂದು ರೂಮ್ ಕೊಡ್ರೋಣ ಅಣ್ಣ, ರೂಮ್ ಎಲ್ಲ ಬುಕ್ ಆಗೋಗಿದೆ ಅಂತಾರೆ. ನೋಡ್ರಪ್ಪ ಹಿಂಗೆ ಪರಿಸ್ಥಿತಿ, ಫ್ರೀ ಆಗೈತೆ. ಸರಿ ಅಂದ್ಬಿಟ್ಟು ನಾವು ತಾಳ್ಬೆಟ್ಟ ಸ್ಟಾಪ್ ಕೊಟ್ಟಿರಲಿಲ್ವಲ್ಲ, ಅದಕ್ಕೆ ಇಲ್ಲಿ ಬಂದು ಆದೇಶನ ಬೆಟ್ಟದಲ್ಲಿ ಬಂದು ಫಸ್ಟ್ ಒಂದು ಟೀ ಕುಡಿದ್ವಿ. ಸೊ ಅಲ್ಲೇ ಸ್ಟ್ಯಾಂಡಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಸ್ಟಾಪ್ ಇರೋದ್ರಿಂದ ಒಂದು ಟೀ ಕುಡಿದ್ವಿ. ಯಾಕಂದರೆ ತಾಳ್ಬೆಟ್ಟದಲ್ಲಿ ಸ್ಟಾಪ್ ಕೊಡ್ತಾಯಿದ್ರು, ಇತ್ತೀಚೆಗೆ ಯಾಕೋ ಬಸ್ಗಳು ಸ್ಟಾಪ್ ಇಲ್ವಂತೆ ಅಲ್ಲಿ. ಸೊ ಟೀ ಕುಡಿದ್ಬಿಟ್ಟು ಒಂದು ನಾವು ಹಂಗೆ ಹೊರಟ. ನೋಡ್ರಿ ಜಾತ್ರೆ ರೋಡಲ್ಲಿ ಜಾತ್ರೆ ನೈಟ್ ಇದಕ್ಕೂ. ಸೊ ನಾವು ಇಲ್ಲಿ ಜನ ಇಲ್ಲ ಅಂತ ನಾವು ಅನ್ಕೊಂಡ್ವಿ. ಸೊ ನಮಗೆ ಗೊತ್ತಿರಲಿಲ್ಲ, ಅಲ್ಲಿಗೆ ಹೋಗಂಟು ಗೊತ್ತಿರಲಿಲ್ಲ. ಸೊ ಹಂಗೆ ನೀವು ವಾಚ್ ಮಾಡಿ. ಜನ ನೋಡ್ಬಿಟ್ಟು ನನಗೆ ಒಂದು ಸಲ ಶಾಕ್ ಆಗೋಯಿತು. ಸೊ ಇಲ್ಲಿ ಅಟೆಂಡ್ ಆಗಿದ್ದಾರೆ. ಚಿನ್ನದ ತೇರು ಎಳಿಸೋಕ್ಕೆ ಎಲ್ಲ ಪ್ರಿಪೇರ್ ಆಗಿ ರೆಡಿ ಆಗ್ತಾಯಿದ್ರು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಲಕ್ಷಾಂತರ ಜನ ಇದ್ದಾರೆ ವೀಕ್ಷಕರೇ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ನಮ್ಮ ಅದೃಷ್ಟ. ಚಿನ್ನದ ತೇರು ಎಳೆಯೋ ಟೈಮ್ಗೆ ನಾವು ಹೋಗಿ ರೀಚ್ ಆಗಿದ್ದೀವಿ ಮಹದೇಶ್ವರ ಬೆಟ್ಟಕ್ಕೆ. ಸೊ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ರು ಪೂಜೆಗಳಿಗೆ ಎಲ್ಲ. ಸೊ ಚಿನ್ನದ ತೇರಿನೇನು ಬರೋ ಸಮಯ ಎಲ್ಲ ಹೋಗಿ ಅಂತ ಕೂಗ್ತಾಯಿದ್ರು. ನನಗಂತೂ ತುಂಬ ಸಂತೋಷ ಆಗೋಯ್ತು ನೋಡ್ಬಿಟ್ಟು. ಈ ರಶ್ ಒಳಗಡೆ ನಾವು ಮತ್ತೆ ಜನ ಇಲ್ಲ ಅಂತಿದೆ. ಅಲ್ಲೋಗಿ ನೋಡಿದ್ರೆ ಜನಗಳೇ ಜನ, ಎಲ್ಲಿ ನೋಡಿದ್ರು ಜನ. ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ ವೀಕ್ಷಕರೇ ಎಷ್ಟು ಜನ ಇದ್ದಾರೆ ಅಂತ ಬೆಟ್ಟದಲ್ಲಿ. ಸೊ ಭಾನುವಾರ ನೈಟ್ ಸೇರಿರೋಂಥ ಜನ ಇದು. ಸೋಮವಾರ ಬೆಳಿಗ್ಗೆ ಪೂಜೆಗೆ ಅಂದ್ಬಿಟ್ಟಿಲ್ಲ, ನೈಟೇ ಜಾಸ್ತಿ ಜನ ಸೇರಿಬಿಟ್ಟಿದ್ದಾರೆ. ನಮ್ಮ ಮಾದಪ್ಪನಿಗೆ ಬರುವಂಥ ಭಕ್ತಾದಿಗಳೆಲ್ಲ ಖುಷಿಯಾಗಿ ಬರೋರೆ. ಸೊ ನನಗಂತೂ ಖುಷಿ ಆಯಿತು. ಸೊ ನಾನು ಬಂದ್ಬಿಟ್ಟು ಒಂದು ಯೂಸ್ ತಗೊಂಡು ಶಿಷ್ಯ ಬಾರ ತಿರ್ಗಾಡ್ಕೊಂಬರ್ಬೋ ಅಂದ್ಬಿಟ್ಟು ಹಂಗೆ ನೋಡ್ಕೊಂಡು ನಮ್ಮ ಫ್ರೆಂಡ್ ಬೇರೆ, ಏನಪ್ಪ ಜನ ಇಲ್ಲಿ ಇಷ್ಟೊಂದರೆ ಜನ ಅವರ ಅಂತ ಇದ್ದ. ನೋಡಪ್ಪ ಜನ ಇಲ್ಲ ಅಂತಿದ್ದಲ್ಲ, ಫ್ರೀ ಅಂತಿದ್ದಲ್ಲ. ಇಲ್ಲಿ ನೋಡು ಒಳಗಡೆ ಇದ್ದಾರೆ ಕಣ್ರಿ, ಚೌಟ್ರಿ ಒಳಗಡೆ ಫುಲ್ಲು ಜಾಗ ಎಲ್ಲ ಫುಲ್ಲು ಪಿಕಪ್ ಆಗ್ಬಿಟ್ಟೈತೆ, ಅಷ್ಟು ಜನಗಳು. ನಾವು ಸರಿ ಬಾಂಬಗ ಹೊರಗಡೆ ಔಟ್ಸೈಡಲ್ಲಿ ಗಾಳಿ ಬಡ್ತಾ ಬೇಸುತ್ತೆ, ಅಲ್ಲೇ ಮಲಿಕಳಮ್ಮ ಅಂದ್ಬಿಟ್ಟು ಮಲಿಕಂಡ್ರಾಯ್ತು ಅಂದ್ಬಿಟ್ಟು ಅದ್ರ ಬಗ್ಗೆ ಈಗ ಯೋಚನೆ ಮಾಡಿ ಅಂದ್ಬಿಟ್ಟು ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಏನ್ರಿ ಜನ ಮಾದಪ್ಪನ ಬೆಟ್ಟದಲ್ಲಿ ನೋಡಕ್ಕೆ ಒಂದು ಚಂದ ಕಣ್ರಿ. ಗಮನಿಸ್ತಾ ಇದ್ರೆ ಎಲ್ಲ ಚಿನ್ನತೇರವ್ರು ಬರ್ತಾ ಇದೆ. ಹುಷಾರೇ, ಕಣ್ತುಂಬ ಈ ದೃಶ್ಯ ನೋಡ್ಕೊಳ್ಳಿ. ಸೊ ನಾವು ಪುಣ್ಯ ಮಾಡಿದ್ವಿ ಅನಿಸುತ್ತೆ. ಸೊ ಚಿನ್ನದ ತೇರು ಬರೋ ಟೈಮ್ಗೆ ನಾವು ರೀಚ್ ಆಗಿದ್ದೀವಿ ಮಹದೇಶ್ವರ ಬೆಟ್ಟಕ್ಕೆ. ಸೊ ಅದು ನಮ್ಮ ಭಾಗ್ಯ, ಮಾದಪ್ಪ ನಮಗೆ ಕರುಣಿಸಿದ ದಯೆ ಅದು. ಸೊ ಗಮನಿಸ್ತಾ ಇದ್ದೀರಿ ಎಷ್ಟು ಲಕ್ಷಾಂತರ ಜನ ಇರೋದು ನೋಡ್ತಾ ಇದ್ದೀರಾ ವೀಕ್ಷಕರೇ. ಏನು ಜನ ಗಿಜಿ ಅಷ್ಟು ಇದು. ಸೊ ಅಂತೂ ನನಗಂತೂ ತುಂಬ ಸಂತೋಷ ಆಯಿತು. ಸೊ ನಮ್ಮ ಮಾದಪ್ಪನ ಹತ್ರ ಬಂದು ಒಂದು ಮನಸಾರ ಬೇಡ್ಕೊಂಡು ಒಂದು ವೀಡಿಯೋ ಕ್ಲಿಪ್ ತಗೊಂಡೆ. ಸೊ ಒಳ್ಳೇದು ಮಾಡಪ್ಪ ತಂದೆ, ನಿನ್ನ ದಯೆ ನನ್ನ ಮೇಲಿರಲಿ ನನ್ನ ಒಡೆಯ ಅಂತ ಮನಸಾರ ಬೇಡ್ಕೊಂಡು ಅಂತಿಂತ ಚಿನ್ನ ತೇರು ಬತ್ತು ನೋಡ್ಕೊಳ್ಳಿ.